ಟೀ ಎಸ್ಟೇಟ್ ಮಧ್ಯದಲ್ಲಿ ಇಲ್ಲಿ ಎಲ್ಲಿ ಅಂತ ದೇವ್ರಾಣೆಗೋ ಗೊತ್ತಿಲ್ಲ ನನಗೆ. ಕೊನೆಗೂ ಬಂದೆ ನೋಡು. ಅಟ್ ಲಾಸ್ಟ್ ವಿ ಆರ್ ಹಿಯರ್. ಎಲ್ಲ ವಸಂತು ಎಲ್ಗೋಗ್ಲಿ ಬಿಟ್ಟೆ. ಹಾಯ್ ಹೇಳು. ಆಯ್ತು, ಆಲ್ ದ ಬೆಸ್ಟ್ ಹೇಳು. ಹಾಂ, ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಬೇರೆ ಒಂದು ಪ್ಲಾನ್ ಅಲ್ಲಿ ಎಲ್ಲೋ ಏನೋ ರೈಡ್ ಹೋಗ್ಬೇಕಾಗಿತ್ತು, ಆದ್ರೆ ಅದು ಕ್ಯಾನ್ಸಲ್ ಆಗಿದ್ದ ಕಾರಣ ಇವತ್ತು ಸೋಲೋ ರೈಡ್ ಹೋಗ್ತಾ ಇದೀನಿ. ಸೋಲೋ ರೈಡ್ ಎಲ್ಗಪ್ಪ ಹೋಗ್ತಾ ಇದೀನಿ ಅಂತಂದ್ರೆ ಕುದುರೆಮುಖ ಟ್ರೆಕ್ ಮಾಡಕ್ಕೆ. ಸೊ ನಮ್ ಗಾಡಿ ಎಲ್ಲ ಫುಲ್ ರೆಡಿ ಆಗಿದೆ, ಪ್ಯಾಕಿಂಗ್ ಎಲ್ಲ ಆಗಿದೆ. ಟೆಂಟ್ ತಗೊಂಡಿದ್ದೀನಿ ಯಾಕಂದ್ರೆ ಎಮರ್ಜೆನ್ಸಿಗೆ ಇರ್ಲಿ ಅಂತೇಳಿ. ಸೊ ಇವತ್ತು ಕುದುರೆಮುಖಕ್ಕೆ ಹೊರಟು ಇವಾಗ ಹೊರಡ್ತಾ ಇದೀನಿ. ತುಂಬಾ ಲೇಟ್ ಆಗಿ ಆಕ್ಚುಲಿ 3 ದಿನ ಲಾಂಗ್ ವೀಕೆಂಡ್ ಇರೋದ್ರಿಂದ ಇವಾಗ ಹೊರಡ್ತಾ ಇದೀನಿ. ಇಲ್ಲಿಂದ ಹೊರಟು ಫಸ್ಟ್ ಸ್ಟಾಪ್ ಡೈರೆಕ್ಟ್ ಕೊಟ್ಕ್ಯಾರ, ಯಾಕಂದ್ರೆ ತುಂಬಾ ಲೇಟ್ ಆಗ್ಬಿಡಿದೆ. ರಾತ್ರಿ ಲೇಟ್ ಆಗ್ಬಿಡುತ್ತೆ ಹೋಗೋಷ್ಟರಲ್ಲಿ. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೆ ನೇಚರಲ್ಲಿ ನೆಮ್ಮದಿನ ತಗೊಂಡು ವಾಪಸ್ ಬರೋಣ. ಓಕೆ, ಇವಾಗ ನಮ್ಮ ಮನೆಯಿಂದ ಹೊರಡ್ತಾ ಇದೀನಿ. ಇದು ನನ್ನ ಗಾಡಿ. ಹೊಸದಾಗಿ ಒಂದು ಸ್ಟಿಕರ್ ಹಾಕ್ಸಿದೀನಿ, ರೋಡ್ ಮಾಸ್ಟರ್ ಅಂತ. ಇದು ನನ್ನ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಐಡಿ. ಏನು ಮೀನಿಂಗ್ ಇಲ್ಲ, ಬಟ್ ತುಂಬಾ ಓಡಾಡೋದ್ರಿಂದ ಈ ಹೆಸರು ನನಗೆ ನಾನೇ ಇಟ್ಕೊಂಡಿದ್ದೀನಿ. ಚಲೋ ಹೊರಡೋಣ. ಇವತ್ತು ನಮ್ಮೂರಿಂದ ಹೊರಟು ಇವತ್ತು ನಾವು ಹೋಗ್ತಾ ಇದೀವಿ ಕುದುರೆಮುಖ ಟ್ರೆಕಿಂಗ್ ಮಾಡಕ್. ಬಾಯ್ಸ್ ವಿಡಿಯೋ ಮಾಡ್ಕೊಡ್ತಾ ಇದಾರೆ ನೋಡಿ. ಇವರು ನನ್ನ ಬಾಮೈಕ್ಲು, ಇವರೇ ನನ್ನ ಬಾಮೈಕ್ಲಿ, ನನ್ನ ಮಕ್ಳು. ನನ್ ಗಾಡಿ ಎತ್ಕೊಂಡು ಉಜ್ಜಾಡ್ಕೊಂಡು RX ನ. ಸೊ ಇದು ನಮ್ಮೂರ್ ಎಕ್ಸಿಟ್. ದೇಶದಲ್ಲಿ ಎಲ್ಲೇ ಹೋಗಿ ಕೊನೆಗೆ ಊರಿಗೆ ಬರೋದೇ ಒಂದು ದೊಡ್ಡ ಖುಷಿ. ನಾವ್ ಎಲ್ಲಿದ್ರು ಊರಿಗೆ ಬಂದಾಗ್ಲೇ ನಮ್ಗೆಲ್ಲ ಒಂಥರ ಎನರ್ಜಿ. ಈ ಗಾಳಿ ಕುಡಿತಾ ಇದ್ರೆ, ಅದ್ರಲ್ಲೂ ಮಂಡ್ಯ ಗಾಳಿ ಕುಡಿತಾ ಇದ್ರೆ ನಮ್ಗೆಲ್ಲ ಫುಲ್ ಒಂಥರ ಖುಷಿ. ಎಲ್ಲೋದ್ರೂ ಕೊನೆಗೆ ಊರಿಗೆ ಬರ್ಲೇಬೇಕು ಅಂತಾರೆ ಲೈಫ್ ಅಲ್ಲಿ. ನಾವು ಅರ್ಥ ಮಾಡ್ಕೊಂಡ್ರದೇನು ಅಂತಂದ್ರೆ, ಸೆಟ್ಲ್ ಆಗೋದು ಅಂತಂದ್ರೆ ಊರಲ್ಲಿ ನೀವೆಲ್ಲೇ ದುಡಿರಿ, ಎಷ್ಟೇ ದುಡಿರಿ, ಊರಲ್ಲಿ ಸೆಟ್ಲ್ ಆದಾಗ ಮಾತ್ರ ಅದು ಸೆಟ್ಲ್ ಅನ್ನೋದು. ಎಲ್ಲರೂ ದುಡ್ಡು ಸಂಪಾದನೆ ಮಾಡಿ ಮನೆ ತಗೊಂತಾರೆ, ಎಲ್ಲ ತಗೊಂತಾರೆ. ಅದೆಲ್ಲ ಅಲ್ಲ ಸೆಟ್ಲ್ ಆಗೋದು ಅಂತಂದ್ರೆ ನಮ್ಮ ಹಿರಿಯರು ಏನ್ ಉಳಿಸ್ಕೊಟ್ಟು ಹೋಗಿದಾರೆ ಅದನ್ನ ನಡ್ಸ್ಕೊಂಡು ಹೋಗೋದೇ ಸೆಟ್ಲ್ ಆಗೋದು ಅಂತಂದ್ರೆ. ಎಲ್ಲ ಇವಾಗ ಕಟಾವ್ ಟೈಮು, ಎಲ್ಲ ಭತ್ತ ಕುಯ್ತಾ ಇದ್ದಾರೆ ನೋಡಿ. ಭತ್ತದ ಮಿಷಿನ್ ಎಲ್ಲ ಇದೆಲ್ಲ ತಮಿಳ್ನಾಡಿಂದ ಬರುತ್ತೆ ಇಲ್ಲಿಗೆ. ನಮ್ಮಲ್ಲೆಲ್ಲ ಸ್ವಲ್ಪ ಕಮ್ಮಿ, ಕೊಳ್ಳೆಗಾಲದ ಕಡೆಯವರೆಲ್ಲ ಜಾಸ್ತಿ ಇದಕ್ಕೆ ಬಂಡವಾಳ ಹಾಕೋದು. ಬನ್ನಿ ಮುಂದೆ ಇನ್ನೂ ತುಂಬಾ ಹೋಗೋದಿದೆ. ವ್ಲಾಗ್ ಇಲ್ಲಿಗೆ ಕಟ್ ಮಾಡಿ ನೆಕ್ಸ್ಟ್ ಎಲ್ಲಾದ್ರೂ ಕಂಟಿನ್ಯೂ ಮಾಡ್ತೀನಿ. ಸೊ ಚಿಕ್ಕಮಂಗ್ಳೂರಿಗೆಲ್ಲ ಗೊತ್ತಿರೋ ರೋಡ್ಗಳೇ, ಏನೋ ಅಂತ ಡಿಫಿಕಲ್ಟ್ ಇರಲ್ಲ. ತುಂಬಾ ಸತಿ ಹೋಗಿದ್ದೀನಿ. ಮಂಡ್ಯದಿಂದ ಇದೇ ಫಸ್ಟ್ ಟೈಮ್, ಬಟ್ ಯಾವಾಗ್ಲೂ ಹೋದಾಗೆಲ್ಲ ಬ್ಯಾಂಗ್ಳೂರಿಂದ ಹೋಗ್ತಾ ಇದ್ದು. ಮಂಡ್ಯದಿಂದ ಇದೇ ಫಸ್ಟ್ ಟೈಮ್ ಚಿಕ್ಕಮಂಗ್ಳೂರ್ಗೆ ಹೊರಟಿರೋದು. ಸೊ ಅಲ್ಲಿ ಬರೋದಾಗಿದ್ರೆ ನಾವು ನಾರ್ಮಲ್ ಏನೋ ಹಾಸನ್ ಹೈವೇ ಮೇಲೆ ಬಂದ್ಬಿಡ್ತಿದ್ವಿ. ಈ ರೋಡ್ ಅಷ್ಟೇ ಇವಾಗ ಹೋಗಿ ಹಾಸನ್ ಹೈವೇಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ 2 ತರ ಹೋಗ್ಬೋದು. ಒಂದು ನಾಗಮಂಗಲ ಹೋಗ್ಬೋದು, ಇನ್ನೊಂದು ಯಡಿಯೂರ್ಗೆ ಹೋಗ್ಬೋದು. ಬಟ್ ನಾನು ಯಡಿಯೂರ್ ರೂಟ್ ತಗೊಂತೀನಿ. ನಮ್ಮ ಮಹೇಶ್ ಅಣ್ಣ ಅವರು ಯಡಿಯೂರ್ ರೂಟ್ ತಗೊಂಡು, ನಾನು ಜನ ಇರಲ್ಲ, ಗಾಡಿ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಇಲ್ಲಿ ನಾಲ್ಮಂಗ್ಲ ರೂಟ್ ಹೋದ್ರೆ ಸ್ವಲ್ಪ ಬಸ್ಗಳು ಅದು ಇದು ಜಾಸ್ತಿ ಇರ್ತವೆ. ಏನೋ ಸ್ವಲ್ಪ ರೋಡ್ ಅಷ್ಟೇನೆ, ಅಷ್ಟು ಚಿಕ್ಕದು. ಇದು 4 ಲೈನ್ ರೋಡ್. ಇದು ತುಂಬಾ ಚೆನ್ನಾಗಿರುತ್ತೆ ಗಾಡಿ ಓಡಿಸ್ಕೊಂಡು ಹೋಗೋಕೆ. ಯಡಿಯೂರ್ ರೂಟ್ ತಗೊಂತ ಬನ್ನಿ. ನಮ್ಮ ಮಂಡ್ಯ ಹಳ್ಳಿಗಡೆ ನೋಡಿ ಚೆನ್ನಾಗಿ ಗ್ರೀನ್ ಆಗಿದೆ. ಎಲ್ಲ ಒಣಗೋಗಿತ್ತು, ನೀರಿಲ್ದೆಲ್ಲ ಈ ಸಲ. ಮಳೆ ಅಂತ ತುಂಬಾ ಕಮ್ಮಿ ಲಾಸ್ಟ್ ವರ್ಷ. ಸೊ ಹೋಪ್ಸೋ, ಫಿಂಗರ್ಸ್ ಕ್ರಾಸ್ಡ್, ಈ ವರ್ಷ ಸ್ವಲ್ಪ ಮುಂಗಾರು ಚೆನ್ನಾಗಿ ಬಂದಿದೆ. ಹಾಗೆ ಮಳೆಗಾಲದಲ್ಲಿ ತುಂಬಾ ಮಳೆ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದೀವಿ. ಯಾಕೆಂತಂದ್ರೆ ಈ ಕಡೆ ಮಳೆ ಬಂದು ನೀರ್ ತುಂಬಿದ್ರೇನೆ, ಅಂದ್ರೆ ಈ ಕಡೆ ಅಂದ್ರೆ ಕೂರ್ ಕಡೆ, ಚಿಕ್ಕಮಂಗ್ಳೂರ್ ಕಡೆ, ಹಾರಂಗಿ, ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, ಈ ಕಡೆ ಎಲ್ಲ ಮಳೆ ಬಂದು ನೀರ್ ತುಂಬಿದ್ರೇನೆ ಏನೋ KRS ಕಟ್ಟೆ ತುಂಬೋದು. ಮಳೆ ಚೆನ್ನಾಗಿ ಬಂದ್ರೇನೆ ಈ ಕಡೆ ಎಲ್ಲ ನೀರು ಚೆನ್ನಾಗಿ ಆಗೋದು. ಯಾಕಂದ್ರೆ ನೀವೆಲ್ಲ ಬೆಂಗಳೂರಲ್ಲಿ ಇರ್ತೀರಾ ತುಂಬಾ ಜನ. ಬೆಂಗಳೂರಿಗೆ ನಮ್ಮ ಕಾವೇರಿಯಿಂದನೇ ಏನೋ ಸಪ್ಲೈ ಆಗೋದು ವಾಟರ್. ಸೊ ಇವತ್ತಿರೋ ಪಾಪ್ಯುಲೇಷನ್ಗೆ ಬೆಂಗಳೂರಲ್ಲಿ ಆಲ್ರೆಡಿ 3 ರಿಂದ 4 ಪೈಪ್ ಲೈನ್ ಎಳೆದಿದ್ದಾರೆ. ವ್ಯವಸಾಯಕ್ಕೆ ಎಲ್ಲ ಇವಾಗ ಬೋರೋ ಅದು ಇದು ತೋಡಿಸ್ಕೊಂಡು ವ್ಯವಸಾಯ ಮಾಡ್ತಾರೆ. ಕಾವೇರಿ ಇದ್ರೂ ವ್ಯವಸಾಯಕ್ಕೆ ನೀರು ತುಂಬಾ ಕಮ್ಮಿ ಇರುತ್ತೆ. ಮೇ ಬಿ ವರ್ಷದಲ್ಲಿ 1 ಟರ್ಮ್ 3 ಟರ್ಮ್ಸ್ ಬಿಡ್ತಿದ್ದ, 1 ಟರ್ಮ್ ಇಲ್ಲ 2 ಟರ್ಮ್ಸ್ ಬಿಡ್ತಾರೆ ಇವಾಗ. 3 ಟರ್ಮ್ಸ್ ಯಾವುದೇ ಕಾರಣಕ್ಕೂ ಬಿಡಲ್ಲ ಇವಾಗ. ಯಾಕಂದ್ರೆ ಅರ್ಧ ತುಂಬಾ ಈಗೆಲ್ಲ ಸುಪ್ರೀಂ ಕೋರ್ಟ್ ಡಿಸಿಷನ್ಸ್ ಮೇಲೆ ತಮಿಳ್ನಾಡಿಗೂ ಸಹ ಜಾಸ್ತಿ ನೀರು ಕೊಡ್ತಾ ಇದ್ದಾರೆ. ಓಕೆ, ನಾವಿವಾಗ ಹೋಗ್ತಾ ಇದೀವಿ. ಐ ಥಿಂಕ್ ನಾನು ಆಲ್ಮೋಸ್ಟ್ ನಮ್ಮ ಕೌಡ್ಲೆ ದಾಟಿ ಮಂಡ್ಯ ಬಾರ್ಡರ್ ಅದು. ಇವಾಗ ತುಮಕೂರು ಡಿಸ್ಟಿಕ್ಗೆ ಎಂಟ್ರಿ ಹೊಡಿತಾ ಇದ್ದೀನಿ. I was a lonely silhouette, needed somebody to show the way. Yeah, I was a heartbeat with no sound till you came around. Yeah, you showed me colors, light in the darkness. ಓಕೆ, ನಾವಿವಾಗಿದ್ದೀವಿ ಪಾಕಶಾಲೆ ಹತ್ರ.
ಇದು ಯಡಿಯೂರು ಸ್ಟಾರ್ಟಿಂಗು. ನಮ್ಮ ಮಂಡ್ಯದಿಂದ ಬರ್ತಾ ಹಾಸನ ಇವಾಗ ಕನೆಕ್ಟ್ ಆಗೋಂಥ ಜಾಗ ಇದು. ಸೊ ಇಲ್ಲಿಂದ ಒಂದು 4-5 ಕಿಲೋಮೀಟರ್ ಇರುತ್ತೆ ಯಡಿಯೂರು. ಸೊ ಯಡಿಯೂರು ಬಿಟ್ಟರೆ ನೆಕ್ಸ್ಟ್ ನಾವು ಸೀದಾ ಇನ್ನು ಯಡಿಯೂರಲ್ಲಿ ಒಂದು ಸ್ಟಾಪ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ನೆಕ್ಸ್ಟ್ ಬೆಳ್ಳೂರು ಕ್ರಾಸಲ್ಲಿ ಹಾಕ್ತೀನಿ. ಬೆಳ್ಳೂರು ಕ್ರಾಸಲ್ಲಿ ಒಂದು ಸ್ಟಾಪ್ ಮಾಡಿ ಟೀ ಕುಡಿದು ಸೊ ಅಲ್ಲಿಂದ ಸೀದಾ ಕೊಟ್ಟಿಗೆಹಾರ. ಐ ಥಿಂಕ್ ಒಂದು 1 ಅವರಲ್ಲಿ ಕರೆಕ್ಟಾಗಿ ಒಂದು 75 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ನಾನು ಈ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಐಡಿನ ಎರಡು ಮೆನ್ಷನ್ ಮಾಡಿ ಹಾಕ್ತೀನಿ. ದಯವಿಟ್ಟು ಎಲ್ಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಹಾಕುವಂಥ ಕಂಟೆಂಟ್ನ ಲೈಕ್ ಮಾಡಿ. ಇಷ್ಟ ಆಗ್ತದಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಕಮೆಂಟ್ ಮುಖಾಂತರ. ಸೊ ತುಂಬ ಹೆಲ್ಪ್ ಆಗುತ್ತೆ ಅದೆಲ್ಲ ಕಲಿಯೋಕ್ಕೆ. ಯಾಕಂದರೆ ನಾನು ಇವಾಗ ಕಲಿತಾ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ಕಲ್ತಿದ್ದೀನಿ. ಸೊ ಅದಕ್ಕೋಸ್ಕರ ಇದನ್ನ ಮೊದಲನೇ ವಿಡಿಯೋಗೆ ಅಪ್ಲೋಡ್ ಮಾಡೋಣ ಅಂತ ಈ ಒಂದು ಸೋಲೋ ರೈಡ್ನ ಮಾಡ್ತಾ ಇದ್ದೀನಿ. ಹಾಯ್, ವಾಟ್ಸ್ ಯರ್ ನೇಮ್? ಏನೇನು ನಿನ್ನ ಹೆಸರು? ಜಶ್ಮಿತ್. ಇಷ್ಟ ಆಯ್ತಾ ಗಾಡಿ? ಹಾಂ, ನಿಂಗೆ ಇಷ್ಟ ಆಯ್ತಪ್ಪ? ನಿನ್ನ ಹೆಸರೇನು? ಪ್ರಣೀತಾ. ಚಲೋ, ಥ್ಯಾಂಕ್ ಯು. ನಾನಿವಾಗ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀನಿ. ಹೌದಾ? ಎಲ್ಲಿ? ಗೊತ್ತಿಲ್ಲ. ನಾನು ಇವಾಗ ಕಳ್ಸಾಗಿ ಹೋಗ್ತಾ ಇದ್ದೀನಿ, ಸಂಸೆಗೆ. ಹಾಂ, ನಿಮ್ದೆಲ್ಲ ಅದೇ ಊರು? ಎಷ್ಟು ಚಂದ ಅಲ್ಲ ಊರು ನಿಮ್ದೆಲ್ಲ? ಹಾಂ, ಹ್ಞೂ. Full of the traffic, the jams. ಏನು ಜನ. ಓಕೆ, ಇದು ಕ್ರಾಸಿಂಗ್ಗೆ ಜನ.
ಓಕೆ, ನಾವು ಇವಾಗ ಹಾಸನ್ ಬೈಪಾಸಲ್ಲಿ ಇದ್ದೀವಿ. ಸೊ ಹಾಸನ್ ಬೈಪಾಸಿಂದ ಇವಾಗ ಬೇಲೂರು ಕಡೆ ಹೋಗಬೇಕು. ಬೇಲೂರು ಕಡೆ ಐ ಥಿಂಕ್ ಇಲ್ಲೆಲ್ಲೋ ರೈಟ್ ತೊಗೊಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೋ ಇವತ್ತು ಟ್ರಾಫಿಕ್ ಕ್ಲಿಯರ್ ಆಗಂಗಿಲ್ವಲ್ಲ. ಏನ್ ಊರು ಗುರು ಇದು, ಒಳ್ಳೆ ಆಂಜನೇಯನ್ ಬಾಲ್ದಂಗೆ ಇಟ್ಟು ಉದ್ದ ಐತೆ ಊರು. ಬೇಡ, ರೋಡೆಲ್ಲ ಅಗಲಾಕ್ಬಿಟ್ಟವ್ರೆ. ಬೇಲೂರಿಗೆ ಹೋಗೋ ದಾರಿನೇ ಕಾಣಿಸ್ತಾ ಇಲ್ಲ. ಓಕೆ, ಲೇಟ್ ಆಗೋಯ್ತು. ನಾನು ಹೋಮ್ ಸ್ಟೇ ತಲುಪೋಷ್ಟರಲ್ಲಿ ಐ ಥಿಂಕ್ ಮೇ ಬಿ ಒಂದು 9:30 ಆಗ್ಬೋದು. ನಾನು ಟೈಮ್ ಕ್ಯಾಲ್ಕುಲೇಷನಲ್ಲಿ ಇವತ್ತು ತಪ್ಪು ಮಾಡಿಬಿಟ್ಟೆ. ಓಕೆ, ಸೊ ನಾನು ಇವಾಗ ಆ್ಯಕ್ಚುಲಿ ರೋಡ್ ಮಿಸ್ ಮಾಡ್ಕೊಂಡು ನಾನು ಇವಾಗ ಆಲೂರು ಮೇಲೆ ಹೋಗ್ತಾ ಇದ್ದೀನಿ. ಆಲೂರು ಟು ಸಂಸೆಟ್ ಡೈರೆಕ್ಟು. ಸೊ ನೋಡೋಣ, ಮೂಡಿಗೆರೆಗೆ ಹೋಗಿ ಮೂಡಿಗೆರೆಯಿಂದ ಬೇಕು. ಸೊ ರೂಟ್ ಚೇಂಜ್ ಆಗಿದೆ, ಬಟ್ ರೋಡ್ ತುಂಬಾ ಚೆನ್ನಾಗಿದೆ. ಇದು ಸಕಲೇಶ್ಪುರ ರೋಡು, ಎಲ್ಲ ರೆಡಿ ಆಗಿದೆ ಆಲ್ರೆಡಿ. ಸೊ ಇನ್ಮೇಲೆ ಸಕಲೇಶ್ಪುರಕ್ಕೆ ಹೋಗೋದು ತುಂಬಾ ಈಸಿ ಆಗುತ್ತೆ. ಸೊ ಇಲ್ಲಿಂದ ಸಕಲೇಶ್ಪುರ ರೋಡ್ ತಗೊಂಡು ಇನ್ನೊಂದು 25 ಕಿಲೋಮೀಟರ್ಸ್ ಅಲ್ಲಿ ರೈಟ್ ತಗೊಂಡು ಆಲೂರ್ ಮೇಲೆ ಮೂಡಿಗೆರೆಗೆ ಹೋಗೋಣ. ಮೂಡಿಗೆರೆ ಟು ಕಳಸ ಟು ಸಂಸೈ. ಅಲ್ಲೂ ಎಲ್ಲ ರೋಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಈಗ ಸ್ವಲ್ಪ ದಿನದ ಹಿಂದೆ ಹೋಗಿದ್ದು ಬಂದಿದ್ದೆ ನಾನು. ಏಪ್ರಿಲ್ ಅಲ್ಲಿ ಅನ್ಕೊಂತೀನಿ, ಹೌದು ಏಪ್ರಿಲ್ 15th ಇಂದ ಏಪ್ರಿಲ್ 18th ವರೆಗೂ ಒಂದು ಟೆಂಪಲ್ ರನ್ ಮಾಡಿದ್ದೆ. ಸೊ ಆ ಟೈಮಲ್ಲಿ ಹೋಗಿದ್ದೆ. ಸೊ ಹಾಗಾಗಿ ಅಲ್ಲಿ ಹೋದಾಗ ರೋಡ್ಸ್ ಎಲ್ಲ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಸೊ ಏನು ಪ್ರಾಬ್ಲಮ್ ಆಗಲ್ಲ. ಲೆಟ್ಸ್ ಗೋ. ಓಕೆ, ಐ ಥಿಂಕ್ ಇದು ಯಾವ ರೋಡ್ ತೋರಿಸ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾವ ರೋಡ್ ಇದೆಯಪ್ಪ? ಇದು ಪ್ರಾಪರ್ ಸಕಲೇಶ್ಪುರದ ಮೇಲೆ ಕರ್ಕೊಂಡು ಹೋಗ್ತಾ ಇರೋದು ಇದು. ಛೇ, ಓಹೋ, ನಮ್ಮ ಮಂಡ್ಯ ಗಾಡಿ KL11 ಎಲ್ಲೇ ನೋಡಿದ್ರು ಫುಲ್ ಖುಷಿ ಆಗ್ಬಿಡುತ್ತದೆ. ಬಾಯ್ಸ್ ಎಲ್ಲ ಪಾರ್ಟಿ ಮಾಡಕ್ಕೆ ಹೋಯ್ತವ್ರೆ ಅನ್ಕೋತೀನಿ. ಏನು ನಮ್ಮ ಮಂಡ್ಯ ಆಗ್ಲಿ ಇನ್ನೇನು ಕೆಲಸ ಅಟ್ಟಿಲಿ. ಓಕೆ, ಐ ಥಿಂಕ್ ನಾನು ಸಕಲೇಶ್ಪುರ ರೂಟೇ ತೊಗೊತಾ ಇದ್ದೀನಿ. ಸಕಲೇಶ್ಪುರ ರೂಟ್ ತೊಗೊಂಡು ಇವಾಗ ಇಲ್ಲೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಆಗಿಲ್ಲ ರೋಡ್. ಆ್ಯಕ್ಚುಲಿ ನನಗೆ ಗೊತ್ತಿತ್ತು, ಬಟ್ ಸ್ಟಿಲ್ ನಾನು ಬಾಯಿ ಮುಚ್ಕೊಂಡು ನನಗೆ ಅಲ್ಲಿ ಹಾಸನ ಹತ್ರ ಕನ್ಫ್ಯೂಸ್ ಆಗೋಯ್ತು. ಬಟ್ ಸ್ಟಿಲ್ ಇಲ್ಲೆಲ್ಲ ಒಳ್ಳೆ ವ್ಯೂ ಇದೆ ನೋಡಿ, ಏನು ಸಖತ್ತಾಗಿದೆ. ಮಿಸ್ಟ್ ಮುಚ್ಕೊತಾ ಇದೆ ಹಂಗೆ, ಸಂಜೆ ಆಗ್ತಾ ಇದ್ದಂಗೆ. ಮಳೆ ಇಲ್ಲ, ಮಳೆ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ಇಲ್ಲೆಲ್ಲ. ಬಟ್ ಅಂದ್ರೆ ಮಳೆ ಇಲ್ಲ ಅಂತಂದ್ರೆ ಇನ್ನೂ ಒಂಥರ ಚೆನ್ನಾಗಿರುತ್ತೆ. ಸೊ ನನಗೆ ಗೊತ್ತಿಲ್ಲ ಇಲ್ಲಿ ರೈಟ್ ತೊಗೊಬೇಕಾ. ಎಸ್, ರೈಟ್ ತೊಗೊಬೇಕು. ನಾರ್ಮಲ್ ರೋಡ್ ಆಗಿದೆ, ಇಷ್ಟುದ್ದರೆ ಕನ್ಸ್ಟ್ರಕ್ಷನ್ ಆಗಿಲ್ಲ. ಆ್ಯಕ್ಚುಲಿ ಇದು ಹೋದ ವರ್ಷ ಬಂದಾಗ ಇಷ್ಟು ಆಗಿರಲಿಲ್ಲ. ಗೋಕರ್ಣಗೆ ಹೋಗ್ಬೇಕಾದ್ರೆ ಅದು ಕಾರಲ್ಲಿ ಸದ್ಯ ಬಂದಿದ್ದು, ಬಚಾವಾದ್ವಿ. ವಾಹ್, ಏನ್ ರೋಡ್ ಗುರು. ಮಂಗಳೂರವರೆಗೂ ಹಿಂಗೆ ರೋಡ್ ಹಾಕ್ಬಿಟ್ರಂತೂ ಏನು ಕೆಚ್ಕೊಂಡು ಹೋಗ್ಬೋದು ಅಷ್ಟೇ. ಏನು ಮಂಗಳೂರಿಗೆ 3 hours 3.5 hours ಅಲ್ಲೆಲ್ಲ ಹೋಗ್ಬೋದು. ಹಾಸನಿಂದ ಇಲ್ಲೂ ಎಲ್ಲ ಘಾಟ್ಸ್ ಇರುತ್ತೆ ಮುಂದೆ. ಶಿರ್ಡಿ ಘಾಟ್ ಒಂದು ದಾಟಿಬಿಟ್ರೆ ಆಮೇಲೆ ಹೊಡ್ಕೊಂಡು ಹೋಗ್ಬಿಡ್ಬೋದು. ನೋಡೋಣ, ಆದಷ್ಟು ಬೇಗ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದನ್ನ. ಇನ್ನು 100 ಕಿಲೋಮೀಟರ್ಸ್ ಎಕ್ಸಾಕ್ಟ್ಲಿ ನೋಡಿ. 100 ಕಿಲೋಮೀಟರ್ಸ್ಗೆ 2 hours 41 minutes ತೋರಿಸ್ತಾ ಇದೆ. ಮೇ ಬಿ ಎಲ್ಲೋ ಒಂದು ಕಡೆ ನಾವು ಒಳಗಡೆ ರೂಟ್ ತೊಗೊತೀವಿ ಅಂತ ಅನ್ಕೊತೀನಿ. ಮೇ ಬಿ ಸಕಲೇಶ್ಪುರ ಆದಮೇಲೆ ಇರಬೇಕು. ಮೇ ಬಿ ಹಾನ್ಬಾಳ್ ಮೇಲೆ ಹೋಗಿ, ಗೊತ್ತಿಲ್ಲ, ನೋಡೋಣ. ಹಾನ್ಬಾಳ್ ಮೇಲೆ ಹೋಗ್ಬೇಕಾ ಇಲ್ಲ ಹೆಂಗೆ ಹೋಗೋದು ಮೂಡಿಗೆರೆಗೆ ಅಂತ. ಬಿಕಾಸ್ ಲಾಸ್ಟ್ ಟೈಮ್ ನಾವು ಹೋದಾಗ ನಮ್ಮ ಜಪಾವತಿ ರಿವರ್ ಕ್ಯಾಂಪಿಂದ ಆ ಕಡೆಯಿಂದ ಹೋಗಿದ್ವಿ ಮೂಡಿಗೆರೆಗೆ. ಅದು ರೋಡ್ ಚೆನ್ನಾಗಿದೆ, ಬಟ್ ಚಿಕ್ಕ ರೋಡು. ಸೊ ಒಂದಷ್ಟು ಮಳೆ ಉದುರು ಬಿಟ್ಟಿದ್ರೆ ತುಂಬ ಚೆನ್ನಾಗಿರೋದು. ನೋಡೋಣ, ನಾಳೆ ಕುದುರೆಮುಖ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಮಳೆ ಬರಲಿ ಅಂತ ಇಚ್ಛೆ ಪಡ್ಬೋದು ಅಷ್ಟೇ. ಬಟ್ ಇದು ಹಳೆ ರೋಡ್ ಕನೆಕ್ಟ್ ಆಗ್ತಾ ಇದೆ. ಅಯ್ಯಯ್ಯೋ, ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಏನು ಹಾಡು ಬರ್ದವ್ರು ಗುರು, ಸುಮ್ಮನೆ ಅಲ್ಲ, ಇಂಥ ಜಾಗಗಳು ನೋಡೇ ಬರೆದ್ಬಿಟ್ಟವ್ರೆ. ಏಯ್, ಐ ಬಿ ಹಾಕೊಂಡು ಆಟ ಆಡಿಸ್ತೀನೋ ಕಳ್ಳ. ಕರೆಕ್ಟು ಇಲ್ಲೇ ಎಲ್ಲೋ ಎತ್ತಿನ ಭುಜ ಬರೋದು. ಇದು ನಮ್ಮ ಮಹಾನವರ ಜಾಗ. ಇಲ್ಲೇ ಎಲ್ಲೋ ಹೇಳ್ತಾ ಇದ್ದ, ಅವರ ಅಜ್ಜಿ ಮನೆ
ಇಲ್ಲೇ ಎಲ್ಲೋ ಇರೋದು. ಲಾಸ್ಟ್ ಟೈಮ್ ಇಲ್ಲೇ ಎಲ್ಲೋ ಬಂದಿದ್ವಲ್ಲ, ಮೇ ಬಿ ಇನ್ನೂ ಮುಂದೆ ಅನಿಸುತ್ತೆ. ನಮ್ಮ ರಾಯಲ್ ಎನ್ಫೀಲ್ಡ್ ಅವರು ಅದೇನು ಲೈಟು ಅಂತ ಕೊಟ್ಟವರೋ ಗುರು, ದೇವ್ರಾಣೆಗೋ ಗೊತ್ತಿಲ್ಲ. ಇಂಥ ಕಡೆ ಎಲ್ಲ ಬಂದ್ಬಿಟ್ರೆ ಏನು ಕಾಣಿಸ್ತದೆ ಗುರು ಇದರಲ್ಲಿ? ನಿಮ್ಗೆ ಥ್ರೋ ಮಾತ್ರ ಹಂಗೆ ಕಾಣಿಸ್ತದೆ, ಬಟ್ ಏನು ಅಷ್ಟೊಂದು ಒಂಥರ ಪಿಚ್ ಡಾರ್ಕ್ ಥರ ಇದೆ. ಐ ಮೀನ್ ಇವನ್ ನೋಡಿ, ಹೈ ಬೀಮ್ ಹಾಕಿದ್ರು, ಹೈ ಬೀಮ್ ನೋಡಿ, ಏನೋ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ನಿಮಗೆ? ನಾನು ಇದು ಮಾಡ್ತಾ ಇದ್ರೆ ಸ್ವಲ್ಪ ಮೇಲೇನೋ ತೋರಿಸಿದೆ, ಬಟ್ ಹೈ ಬೀಮ್ ಹಾಕೋದು ಅದೆಲ್ಲೋ ಹೊಡಿತೈತದು. ಅದು ಮೋಡಿಸಿ ಸರಿ ಮಾಡಿಸ್ಬೇಕು ಅನ್ಕೊತೀನಿ. ಬಟ್ ಅಂದ್ರೂ ಹೆಡ್ಲೈಟ್ ಒಂಚೂರು ಶುರು ಆಯ್ತು ನೋಡ್ರಪ್ಪ ಮಿಸ್ಟು. ನೈಟ್ ರೈಡ್ ಇಷ್ಟೊಂದು ಖುಷಿಯಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಸದ್ಯ ರೋಡ್ ಖಾಲಿ ಇದೆ, ಅದಕ್ಕೆ ಹೊಡಿತಾ ಇದ್ದೀನಿ. ಇನ್ನೊಂದು 47 ಕಿಲೋಮೀಟರ್ ಇದೆ. ಎಂತ ಮಾಡೋದು ಏನೋ. ಸೊ ಈಗ ನಾನು ಹೋಮ್ ಸ್ಟೇ ದಾರಿ ಇಟ್ಕೊಂಡು ಸಂಸೆಯಿಂದ ಲೆಫ್ಟ್ ತಗೊಂಡು ಹೋಮ್ ಸ್ಟೇ ದಾರಿಗೆ ಹೋಗ್ತಾ ಇದ್ದೀನಿ. ಸೊ ಫುಲ್ಲು ಕೆಸರು, ಮಳೆ ಬಂದು ಸ್ವಲ್ಪ ಓಕೆ. ಐ ಥಿಂಕ್ ನನಗೆ ಗೊತ್ತಿಲ್ಲ, ಈ ಒಂದು ಕಾಲ್ಸ ಕಟ್ಟಾಯ್ತು. ರಾತ್ರಿ 10 ಗಂಟೆಯಲ್ಲಿ ಒಂದು ಒಳ್ಳೆ ಆಫ್ ರೋಡಿಂಗು ಹೋಮ್ ಸ್ಟೇಗಿದೆ. ಆಕ್ಚುಲಿ ಗೊತ್ತಿತ್ತು ನನಗೆ, ಬಟ್ ಸ್ಟಿಲ್ ಅಂದ್ರೂ ಬಂದೆ ನಾನು. ಗಾಡಿನ ನಂಬಿ ಬಂದಿದ್ದೀನಿ, ಬಿಕಾಸ್ ಗಾಡಿ ಆ ಥರ ಇದೆ. ಓಕೆ, ಸೊ ಆಕ್ಸಿಲೇಟರಿಂದ ಇವತ್ತು ಬಚಾವಾಗಿ ನಾನು ಹೋಮ್ ಸ್ಟೇ ಕಡೆ ಹೊರಟಿದ್ದೀನಿ. ಸ್ವಲ್ಪ ಆಫ್ ರೋಡಿಂಗ್, ತುಂಬ ಕೆಸರೆಲ್ಲ ಜಾಸ್ತಿ ಇದೆ. ಪರವಾಗಿಲ್ಲ, ಅರ್ಧಂಬರ್ಧದ ಏನೋ ಎಲ್ಲ ಸಿಮೆಂಟ್ ರೋಡ್ ಹಾಕಿದ್ದಾರೆ ಇವಾಗ. ನೋಡುವ, ನಾನು ಕರೆಕ್ಟ್ ರೋಡಲ್ಲಿ ಹೋಗ್ತಾ ಇದ್ದೀನೋ ಇಲ್ವೋ ಅಂತ ಗೊತ್ತಿಲ್ಲ. ಇನ್ ಕೇಸ್ ಏನಾದ್ರು ಹೋಗ್ತಾ ಇಲ್ಲ ಅಂದರೆ ವಾಪಸ್ ಹೋಗ್ಬೇಕಾಗ್ಬೋದು. ಓಕೆ, ಇದೇನಾ? ಓ ಶಿಟ್, ಇದಲ್ಲ, ಸಾರಿ, ಇದು ಸಂತು ಹೋಮ್ ಸ್ಟೇಗೆ ಹೋಗೋದು ಹೇಗೆ ಸರ್? ಈಗಲ್ ವ್ಯೂ ಹೋಮ್ ಸ್ಟೇಗೆ ಹೋಗೋದು ಹೇಗೆ? ಇನ್ನು ಮೇಲೆ ಹೋಗ್ಬೇಕಲ್ಲ? ಓಕೆ, ಇನ್ನು ಎಷ್ಟು ದೂರ ಇದೆ? 1 ಕಿಲೋಮೀಟ್ರು ಅವೈಲೇಬಲ್ ಇದೆಯಾ ಇಲ್ಲಿ? ನಿಮ್ಮಲ್ಲಿ ಅವೈಲೇಬಲ್ ಇದೆಯಾ ಒಂದು ರೂಮಾ? ಟೆಂಟ್ ಇಲ್ಲ? ಓಕೆ, ಐ ಥಿಂಕ್ ನಾನು ಯಾವುದೋ ರಾಂಗ್ ಹೋಮ್ ಸ್ಟೇಗೆ ಬಂದಿದ್ದೀನಿ. ಆ್ಯಕ್ಚುಲಿ ಅವನು ಇಷ್ಟೊಂದೆಲ್ಲ ಡೆವಲಪ್ ಮಾಡಿರಲಿಲ್ಲ. ನೋಡುವ, ಅಯ್ಯೋ ಶಿವನೇ, ಇಲ್ಲಿ ನೋಡಿದರೆ ಭಯ ಆಗ್ತಾ ಉಂಟು. ಓ, ಟೀ ಎಸ್ಟೇಟ್ ಮಧ್ಯದಲ್ಲಿ ಆಫ್ ರೋಡಿಂಗು, ಫುಲ್ ಕೆಸರು. ಇಲ್ಲಿ ಎಲ್ಲಿ ಅಂತ ದೇವ್ರಾಡೆಗೋ ಗೊತ್ತಿಲ್ಲ ನನಗೆ. ಫಕ್, ಎಲ್ಲಿ ಹೋಗ್ತಾ ಇದ್ದೀನಿ ಅಂತನೂ ಗೊತ್ತಿಲ್ಲ. ನೋಡುವ, ಅವ್ರನ್ನೇ ಹೋಗಿ ಕೇಳಬೇಕು. ಓಹ್, ನೋಡೋಣ, ಒನ್ ಸ್ಟೆಪ್ ಎಟ್ ಅ ಟೈಮ್ ಹೋಗ್ಬೇಕು ಇವಾಗ. ಇದೊಂಥರ ಸಿಚುವೇಶನ್.
ಯಪ್ಪ, ಈ ಆಫ್ ರೋಡಿಂಗ್ಗೆ ಹಿಂಗೆ ಆಡ್ತಾ ಇದ್ದೀನಿ. ಇನ್ನು 28th 29th ಐ ಥಿಂಕ್ ಕಳಸ ಟು ದಿಡುಪೆ ಆಫ್ ರೋಡಿಂಗ್ ಮಾಡಬೇಕು ಅಂತಿದ್ದೀನಿ. ನೋಡೋಣ. ಎಸ್, ಸಂತು ಇಲ್ಲನಾ? ಕೊನೆಗೆ ಬಂದೆ ನೋಡು. ಅಟ್ ಲಾಸ್ಟ್ ವಿ ಆರ್ ಹಿಯರ್. ಎಲ್ಲ ಸಂತು ಹಂಗ ಅಂದ್ ಫೋನ್ ನೆಟ್ಟಾಗಿ ಇಳಿದು ಮಾರೆ ಅವನನ್ನ. ಫೋನ್ ನೆಟ್ಟಾಗಿ ಇಟ್ಕೊಳ್ತೇಳು ಮಾರೆ ಅವನನ್ನ.